ನಮ್ಮ ಅಡಿಕೆ ತೋಟದಲ್ಲಿ ಉತ್ತಮ ಬೆಳೆಯು ಬರಬೇಕೆಂದರೆ ಮೊದಲು ಮಣ್ಣಿನ ಆರೋಗ್ಯವನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ. ಬಹುತೇಕ ರೈತರು ಪ್ರತಿ ವರ್ಷ ಡಿಎಪಿ ಮತ್ತು ಪೊಟ್ಯಾಷ್ ಮಾತ್ರ ಬಳಸುತ್ತಾರೆ. ಇದರ ಪರಿಣಾಮವಾಗಿ ಮಣ್ಣಿನ ಪೋಷಕಾಂಶಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿವೆ. ಪ್ರತಿಯೊಂದು ತೋಟದ ಮಣ್ಣಿನ ಗುಣಮಟ್ಟ ಹಾಗೂ ಪೋಷಕಾಂಶಗಳು ವಿಭಿನ್ನವಾಗಿರುವುದರಿಂದ ಮಣ್ಣಿನ ಪರೀಕ್ಷೆ ಅತ್ಯಂತ ಮುಖ್ಯ. ಈಗ ನಿಮ್ಮ ತುಮ್ಕೋಸ್ನಲ್ಲಿಯೇ ಮಣ್ಣಿನ ಪರೀಕ್ಷೆ ಸೌಲಭ್ಯ ಲಭ್ಯವಿದೆ. ಮಣ್ಣಿನ ಪರೀಕ್ಷೆಗೆ ಮಾದರಿಯನ್ನು ಹೇಗೆ ಸಂಗ್ರಹಿಸಬೇಕು ಎಂಬುದನ್ನು ಈಗ ನೋಡೋಣ. ಮೊದಲಿಗೆ ನಿಮ್ಮ ತೋಟದ 1 ಎಕರೆ ಜಾಗದಲ್ಲಿ ಕನಿಷ್ಠ 8 ಸ್ಥಳಗಳನ್ನು ಜಿಗ್‌ಜ್ಯಾಗ್ ಮಾದರಿಯಲ್ಲಿ ಆಯ್ಕೆ ಮಾಡಿ. ಆಯ್ಕೆ ಮಾಡಿದ ಜಾಗದಲ್ಲಿ ಕಳೆದ 30 ದಿನಗಳಲ್ಲಿ ಯಾವುದೇ ರಾಸಾಯನಿಕ ಅಥವಾ ಸಾವಯವ ಗೊಬ್ಬರ ಬಳಸಿರಬಾರದು. ಅತಿ ಹೆಚ್ಚು ಎಲೆಗಳು ಬಿದ್ದಿರುವ ಸ್ಥಳಗಳು, ಅತಿ ಹೆಚ್ಚು ನೀರು ನಿಂತಿರುವ ಸ್ಥಳಗಳು, ತೋಟದ ಬದುಗಳು ಹಾಗೂ ಸಗಣಿ ಅಥವಾ ಎರೆಹುಳು ಗೊಬ್ಬರದ ತೊಟ್ಟಿಗಳ ಹತ್ತಿರದ ಪ್ರದೇಶಗಳಿಂದ ಮಾದರಿಯನ್ನು ತೆಗೆದುಕೊಳ್ಳಬಾರದು. ಸರಿಯಾಗಿ ಆಯ್ಕೆ ಮಾಡಿದ ಸ್ಥಳದಲ್ಲಿ ಸುಮಾರು 2 ಅಡಿ ಆಳಕ್ಕೆ ವಿ ಆಕಾರದ ಗುಂಡಿ ತೋಡಿ. ಅದರ ಅಂಚಿನಿಂದ ಕೆಳಗಿನವರೆಗಿನ ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಿ. ಮೇಲಿನ ಹುಲ್ಲು, ಎಲೆ, ಕಸ ಮುಂತಾದ ತ್ಯಾಜ್ಯಗಳನ್ನು ಮಾದರಿಯಿಂದ ಬೇರ್ಪಡಿಸಿ. ಈಗ ಆಯ್ಕೆ ಮಾಡಿದ ಎಲ್ಲಾ ಸ್ಥಳಗಳಿಂದ ಪಡೆದ ಮಣ್ಣನ್ನು ಒಂದು ಸ್ವಚ್ಛವಾದ ಪ್ಲಾಸ್ಟಿಕ್ ಬಕೆಟ್ ಅಥವಾ ಪ್ಲಾಸ್ಟಿಕ್ ಚೀಲದ ಮೇಲೆ ಚೆನ್ನಾಗಿ ಮಿಶ್ರಣ ಮಾಡಿ. ಒಂದು ವೇಳೆ ಮಣ್ಣು ತೇವವಾಗಿದ್ದರೆ ಅದನ್ನು ನೆರಳಿನಲ್ಲಿ ಒಣಗಿಸಿ. ನಂತರ ಮಣ್ಣನ್ನು 4 ಭಾಗಗಳಾಗಿ ವಿಭಜಿಸಿ. ಇದರಿಂದ 2 ಭಾಗಗಳನ್ನು ಹೊರ ಹಾಕಿ. ಪುನಃ ವಿರುದ್ಧ ದಿಕ್ಕಿನಲ್ಲಿ 4 ಭಾಗಗಳಾಗಿ ವಿಭಜಿಸಿ. ಇದರಿಂದ 2 ಭಾಗಗಳನ್ನು ಹೊರ ಹಾಕಿ. ಈಗ ಉಳಿದ ಮಣ್ಣನ್ನು ಮತ್ತೆ ಚೆನ್ನಾಗಿ ಮಿಶ್ರಣ ಮಾಡಿ. ನಂತರ ಅದರಲ್ಲಿ ಸುಮಾರು ಅರ್ಧ ಕಿಲೋ ಮಣ್ಣು ಬೇರ್ಪಡಿಸಿ. ಇದು ತುಮ್ಕೋಸ್ಗೆ ನೀಡಬೇಕಾದ ಮಾದರಿ. ಮಾದರಿಯನ್ನು ಸ್ವಚ್ಛವಾದ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ಅದರ ಮೇಲೆ ಈ ಕೆಳಕಂಡ ವಿವರಗಳನ್ನು ಒಂದು ಕಾಗದದ ಮೇಲೆ ಸ್ಪಷ್ಟವಾಗಿ ಬರೆದು ಅದನ್ನು ಮಾದರಿ ಸಂಗ್ರಹಿಸಿದ ಪ್ಲಾಸ್ಟಿಕ್ ಚೀಲದ ಮೇಲೆ ಅಂಟಿಸಿ. ನಂತರ ಈ ಮಣ್ಣಿನ ಮಾದರಿಯನ್ನು ತುಮ್ಕೋಸ್ನ ಕೇಂದ್ರ ಕಚೇರಿ ಅಥವಾ ತುಮ್ಕೋಸ್ನ ಯಾವುದೇ ಶಾಖೆಗೆ ತಲುಪಿಸಿ. ನಿಮ್ಮ ಮಣ್ಣಿನ ಮಾದರಿಯ ಪರೀಕ್ಷಾ ಫಲಿತಾಂಶ ಬಂದ ನಂತರ ತುಮ್ಕೋಸ್ನ ವಿಜ್ಞಾನಿಗಳು ನಿಮಗೆ ಸೂಕ್ತ ಗೊಬ್ಬರ ಬಳಕೆ ಹಾಗೂ ಕೃಷಿ ಮಾರ್ಗದರ್ಶನವನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಬಹುದು.